ನೆಕ್ಸ್ಟ್ ಮಾರ್ಕೆಟಿಂಗ್ ಇರುತ್ತಾ. ಮಾರ್ಕೆಟಿಂಗಲ್ಲಿ ಒಂದು ವಿಷಯ ಇರುತ್ತೆ, ರೈತರು ಮಾಡೋ ತಪ್ಪೇ ಅಂತ ಗೊತ್ತಾ. ಒಂದು 10 kg ತರಕಾರಿ ಬೆಳೆದ್ರೆ ಅಂದ್ಕೊಳ್ಳಿ, 10 kg ತೂಕ ಮಾಡಿ ಒಂದು 4 ಕೆಟ್ಟಿ ಇರುತ್ತೆ. ನಿಸರ್ಗ ಕೃಷಿಯಲ್ಲಿ ಕೆಟ್ಟಿಗೆ ಮಾಮೂಲಿ, ಸಾವಯವ ಕೃಷಿಯಲ್ಲಿ ಕೆಟ್ಟಿ. ಅದೇ 10 kg ತೂಕ ಮಾಡಿದ್ರೆ ಅದ್ರ ಜೊತೆಗೆ ಒಂದು 7 kg ಎಷ್ಟಾಯ್ತು ತಿಂಗಳಿಂದ ಹಾಕಿ ಕೊಟ್ಟು ಎಷ್ಟು ಹಾಕಿದ್ರು ಅದು ಬೇಕಿಲ್ಲ, ಬರೀ ಹಿಂಸೆ ಹಾಕ್ಲಿಕ್ಕೆ ಗೊಬ್ಬರ ತಿಂದಿಲ್ಲ, ಗಂಜಿ ಹಾಕ್ಲಿಕ್ಕೆ ಮನೆ ಬರೋದು ಮಾಡಲಿಲ್ಲ. ಎಷ್ಟು ಹಾಕಿ ಕೊಟ್ಟು ಅವ್ರು ತಗೊಂಡು ಎಂಥದ್ದು ಗೊತ್ತಾ, ನೀವು ಕೊಟ್ಟದ್ದು ಪೂರಾ ಕೆಟ್ಟಿ. ಆ ಮಾತ್ರ ರೈತರಿಗೆ ಬೇಕಿತ್ತಾ? ಕೊಡೋದಿಗೆ ನಾನು ಕೊಟ್ಟರೆ ಆಗ್ತಿಲ್ಲ. ಇದೆಲ್ಲ ನಿಮ್ಮ ಗಮನಕ್ಕಿರಲಿ, ನೀವೆಲ್ಲ ರೈತರ ಮಕ್ಕಳು ಅಂತ ನಂಗೆ ಗೊತ್ತಿದೆ. ಕೊಡೋದಿಗೆ ಆದಷ್ಟು ಜ್ಞಾನ ಕೊಡಿ ಮತ್ತು ಆದಷ್ಟು ಕ್ಲೀನಾಗಿ ಕೊಡಿ, ಸರಿನಾ? ಗುಣಮಟ್ಟದಲ್ಲಿ ರಾಜ್ಯ ಬಿಡಿ, ಯಾವುದೇ ಕಾರಣಕ್ಕೂ ರಾಜ್ಯ ಬಿಡಿ. ಮತ್ತು ಡಿಸ್ಪ್ಲೇ ಮೇನ್ ಬೇಕು. ನಾನು ಐಟಮ್ ತಂದಿಲ್ಲ, ಮೇಲ್ಗಡೆ ಮೊದಲು ಜೋಡಿಸಿದ್ದೀನಿ ಅಂತ ಕೇಳಿ, ನನ್ನ ಐಟಮ್ ಅದು, ನನ್ನ ಬ್ರ್ಯಾಂಡ್, ಎಲ್ಲರೂ ಕಾಣಲಿ. ವಿಡಿಯೋ ಮಾಡ್ತಿದ್ರು ಉಡುಪಿ ಚಾನಲ್, ಅವರನ್ನು ಸ್ವಲ್ಪ ಪ್ರಚಾರ ಮಾಡಲಿ. ಎಪ್ಪಳಿ ಪುಷ್ಟ ಅಗ್ರಿಕಲ್ಚರ್ ಕಂಪನಿಯ ಪ್ರಾಡಕ್ಟ್ ಅದು, ವಾಟಿವಳಿ ಪೌಡ್ರ್, ಒಟ್ಟು 9 ಐಟಮ್ ಇದೆ. ಅರ್ಥ ಆಯ್ತಾ? ಅದಕ್ಕೆ ಡಿಸ್ಪ್ಲೇ ಫಸ್ಟ್ ಬೇಕು. ಎಕ್ಸಾಂಪಲ್ಗೆ ಡಿಸ್ಪ್ಲೇ ಬಗ್ಗೆ ಒಂದು ಎಕ್ಸಾಂಪಲ್ ಇರುತ್ತೆ. ಹೆಣ್ಮಕ್ಳ ಡಿಸ್ಪ್ಲೇ ಮಾಡ್ಕೊಂಡು ಸ್ವಲ್ಪ ಜಾಸ್ತಿ, ಕರೆಕ್ಟಾ? ಒಪ್ಕೊಂತೀರಾ? ಅವ್ರು ಡಿಸ್ಪ್ಲೇ ಮಾಡ್ಕೊಂಡ್ರೆ ಬದಿ ಕುತ್ಕೊಂಡ್ರೆ ಯಾರು ಕಾಂಬರಿದ್ರ ಫಂಕ್ಷನ್ ಮಧ್ಯೆ ಓಡಾಡ್ತಿರ್ತಾರೆ, ಮ್ಯಾಗಿರ್ತದೆ ಓಡಾಡ್ತಿರ್ತಾರೆ, ಕರೆಕ್ಟಾ? ಹೇಳೋದು ಸರಿ ನೋಡ್ತಾರ? ಅವ್ರು ಹೇಳೋದಲ್ಲ, ನಾವು ಮಾಡೋದು ನಮ್ಮ ಬದಿಲ್ಲ. ಈಗ ಶಾಲೆಗೆ ಕರೆದಾಗಿ ಒಂದು ಹೇಳ್ತಿ ಕಡೆ, ಇಲ್ಲಾಂದ್ರೆ ರೈತರಿಂದ ಹಕ್ಕ ಚೀಟಿ ಹಾಕಬೇಕಂತ, ಕರೆಕ್ಟಾ? ನಾನು ನೇರ ನೋಡಿ ಆಚೆ ಜೀವ ಹೇಳೋದಿಲ್ಲ, ನೇರವಾಗಿ ಹೇಳೋದು ಅಷ್ಟೇ. ಮೌಲ್ಯವರ್ಧನೆ ಲಾಭ ಬಗ್ಗೆ ಹೇಳಿದ್ರೆ ಕೃಷಿ ಅಭಿವೃದ್ಧಿ ಚಿಂತಕರು ಅಂತ ಹೇಳಿದ್ರು. ಕೃಷಿ ಅಭಿವೃದ್ಧಿ ಚಿಂತನೆ ಎಂತ ಮಾಡ್ಬೇಕಂದ್ರೆ, ಅಭಿವೃದ್ಧಿ ಚಿಂತನೆ ಮಾಡ್ತಾರೆ ಫಸ್ಟ್ ಸಮಸ್ಯೆ ಬಗ್ಗೆ ಯೋಚನೆ ಮಾತಾಡ್ತಾರೆ. ಯಾಕಂದ್ರೆ ಯುವ ರೈತರು ಇದ್ರಲ್ಲಿ ಒಬ್ಬರ ಹತ್ರ RTC ಇಲ್ಲ. RTC ಪೂರ ಹಳೆ ರಸ್ತೆ, ಹಳೆ ಹೆಸರು ನಮ್ಗೆ RTC ಕೊಡಿ ಅಂದ್ರೆ ಕೊಡೋದಿಲ್ಲ, ಕೊಟ್ಟರಂದ್ರೆ ಅವ್ರಿಗೆ ಕಾಮರಿಲ್ಲ. 4 ಜನ ಮಕ್ಕಳು ಇದ್ದಾರೆ ಅಂತ, ಈಗ ಒಬ್ಬರು ಮಕ್ಕಳಲ್ಲ, 4 ಜನ ಮಕ್ಕಳು, ಒಬ್ರಿಗೆ ಕೊಟ್ಟರೆ 3 ಜನ ಹೊಡಿಕೆ ಬರ್ತಿರಲಿಲ್ಲ, ಒಂದಾಗ್ತಿ ಬಿಟ್ಟರೆ ಅವ್ರನ್ನ ಕಾಮರಿಲ್ಲ. ಅದಕ್ಕೆ ಅವ್ರು ನಮ್ಗೆ RTC ಕೊಡೋದಿಲ್ಲ, ನಾವು ಕೃಷಿ ಮಾಡೋಕ್ಕಾಗ್ತೇವೆ. ನಾನು ಸಣ್ಣ ಪುಟ್ಟ ಜಮೀನು ತಗೊಂಡಿದ್ದ, ಸ್ವಂತ ಜಮೀನು ಅದನ್ನು ಮಾಡ್ತಿದ್ದೆ, 2 ಎಕರೆ ಜಮೀನು ತಗೊಂಡು ಅದನ್ನು ಮಾಡ್ತಿದ್ದೆ. ಬೇರೆಯವರಿಗೆಲ್ಲ ಸಮಸ್ಯೆ ತುಂಬ ಇತ್ತು. ಇದು ಎಕ್ಸಾಂಪಲ್, ಇದು ಕೊಂಚೂರು ಸೇರಿಸ್ಕೊಂಡು ಹೇಳ್ತೇನೆ. ನಾನು ಕೃಷಿಗೆ ಅಂತ ಬಂದಿದ್ದೆ, ಆಗ ಬಿಟ್ಟಿಗೆ ರಾಜೇಂದ್ರ ಪ್ರಜಾಪತಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಈ ವಿಷಯ ನಿಮ್ಗೆ ಹೇಳಲೇಬೇಕು. ನಾನು ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದಾಗ ನಂಗೆ ಸ್ಯಾಲ್ರಿ ಕೊಟ್ಟದ್ದು 4,000. ನಾನು ಯಾರಿಗೂ ಒಬ್ಬರಿಗೆ ರಿಸೀವ್ ಕೊಟ್ಟಿಲ್ಲ. ನಾನು ಶಾಲೆಗೆಲ್ಲ ಮಾರ್ಕ್ ತಗೊಂಡು 30, ನಂಗೆ ಪಾಸ್ ಸಾಕು, ನಂಗೆ ಜಾಸ್ತಿ ಬೇಕಿರ್ತಿಲ್ಲ. ಅರ್ಥಾಯ್ತಾ? 30 ಪಾಸ್ ತಗೊಂಡು ನಾನು SSLCಯಲ್ಲಿ ನಂದು 47%, ಎಲ್ಲೋದ್ರೂ 30. ಬಟ್ 70 ತಗೊಂಡ್ರು ಫೇಲ್, ಅವ್ರಿಗಿಂತ ನಾನು ಕೇಳ್ತದೆ ಬೆಟ್ರ್. ಅರ್ಥ ಆಯ್ತಾ? 30 ತಗೊಂಡ್ರೆ ನಾವು 1 ವರ್ಷ ಬೈತಾ ಇಲ್ಲ, 30 ನಂಗೆ ಸಾಕು. 30 ಎಂತಕ್ಕೆ ಸಾಕು ಅಂತ ಹೇಳ್ತೀನಿ, ಓದು ಉದ್ಯೋಗ ಮಾಡಿದ್ರೆ ಸಾಕು. ಇನ್ನೊಬ್ಬರಿಗೆ ಕೈ ಕಡೆ ಕೆಲಸ ಮಾಡ್ಕೊಂಡ್ರೆ ಅದು ಸಾಕಾಗಿಲ್ಲ. ಅದು ನಿಮ್ಮ ಗಮನಕ್ಕೆ ಅಷ್ಟೊತ್ತಿಗೆ ಹೈಯೆಸ್ಟ್ ಸ್ಕೋರ್ ಮಾಡಲೇಬೇಕು. ಕೃಷಿ ಅಭಿವೃದ್ಧಿ ಚಿಂತನೆ ಬಗ್ಗೆ ನೀವು ಹೇಳಿಲ್ಲ. ಕೃಷಿ ಅಭಿವೃದ್ಧಿ ಚಿಂತನೆ ಎಂತ ಮಾಡ್ಕೊಂಡ್ರೆ ಮೇಯ್ನ್ ಆಗಿ ರೈತರಿಗೆ ಸರ್ಕಾರ ಸೌಲಭ್ಯ ಕೊಡ್ತಾರೆ. RTC ಇಲ್ಲ, ಮೇಯ್ನ್ ಆಗಿ ರೈತರ ಸಮಸ್ಯೆ RTC ಇಲ್ಲ. ಅದಕ್ಕೆ ಎಂತ ಮಾಡ್ಬೇಕಂದ್ರೆ, ಉಡುಪಿ ಜಿಲ್ಲೆಯಲ್ಲಿ ಬರೀ ತುಂಡು ಭೂಮಿ ಇರುತ್ತೆ. ಹಡಿಲು ಬಿದ್ದ ಭೂಮಿ, ಪಟೇಲ್ರದ್ದು ಶೆಟ್ರದ್ದೆಲ್ಲ ದೊಡ್ಡ ದೊಡ್ಡ ಅವ್ರದ್ದು ಉದ್ಯೋಗ ಇದ್ರೆ ಅವ್ರದ್ದು 20-30 ಎಕರೆ ಎಲ್ಲ ಹಡಿಲು ಬಿದ್ದ ಇದೆ. ಅದನ್ನ ಸರ್ಕಾರ ತಗೊಂಡ್ರೆ ಪರ್ಚೇಸ್ ಮಾಡೋದಲ್ಲ, ಓನರ್ಶಿಪ್ ಅವರಿಗೆ ಇರುತ್ತೆ. ಸರ್ಕಾರದಿಂದ ಒಂದು ಲೆಟರ್ ನಮಗಷ್ಟೇ, ನಾವು ರೈತರಿಗೆ. ನಮ್ಗೆ ಯಾವುದೇ ಇಷ್ಟು 10 ವರ್ಷ 20 ವರ್ಷ ಅಥವಾ ಜೀವಿತ ನೀವು ಕೃಷಿ ಮಾಡಪ್ಪ, ನಮ್ಗೆ ಸರ್ಕಾರದ ಏನು ಸೌಲಭ್ಯ ಇದೆ ಅದು ಕೊಡುತ್ತೆ. ಸರ್ಕಾರಿ ಸೌಲಭ್ಯ ಅಂತ ಇತ್ತಂದರೆ ಒಂದು ಫ್ರೀ ವಿದ್ಯುತ್, ಆಮೇಲೆ ಫ್ರೀ ವಿದ್ಯುತ್ ಆಯ್ತಾ, ಆಮೇಲೆ ಬೆಳೆ ಪರಿಹಾರ, ವಿಮೆ ಸೌಲಭ್ಯ, ಆಮೇಲೆ ಏನೋ ಆ ಬೆಳೆ ಹಾನಿ ಆದಾಗ ಪರಿಹಾರ. ಇಷ್ಟು ಕೊಟ್ಟರೆ ನಾವು ಆರಾಮಾಗಿ ಕೃಷಿ ಮಾಡ್ತೀವಿ. ನಮ್ಮ ಮತ್ತೆ ಯಾರು ಹಂಗಿರು ಇದ್ರು ಇದರ ಸರ್ಕಾರ ಚಿಂತನೆ ಆಗಬೇಕು. ರಾಜ್ಯ ಮಟ್ಟದ ಸಂಘಟನೆ ಮಾಡೋದಕ್ಕಂತ ಎಲ್ಲ ಮುಂಗಡಿ ಕೊಡ್ತಿದ್ದೇವೆ. ನೆಕ್ಸ್ಟ್ ರಾಜ್ಯ ಮಟ್ಟದ ಸಂಘಟನೆ ಕಟ್ಟಿ ಸರ್ಕಾರದಲ್ಲಿ ಬದಲಾವಣೆ ತರುವ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಾವು ಹೋರಾಟ ಹಿಡಿದಿದ್ದು. ಹಂಗೆ ಚಿಂತನೆ, ಕೃಷಿ ಅಭಿವೃದ್ಧಿ ಚಿಂತನೆ ನಿಮ್ಮಲ್ಲಿ ಯಾರಿದ್ರು ಒಂಚೂರು ಹೇಳಬೇಕು ನನಗೆ. ನಿಮ್ಮ ಕಲಿಯಲ್ಲ ತುಂಬ ಶಾರದಿದ್ದ ರೈತರ ಮಕ್ಕಳೇ ಇದ್ದರೆ ಪ್ರಾಂಶುಪಾಲರು ನಮ್ಮ ರೇಡಿಯೋ ಕುಂದಾಪುರ ಕರ್ಕಬೇಕಂತ ನನಗಿದ್ದ ರಾಜೇಂದ್ರ ಪ್ರಜಾಪತಿ ಆಲ್ರೆಡಿ ಮಾತಾಡಿದ್ದೆ. ನಮ್ಮ ಪರವಾಗಿ ಬರ್ಬೇಕಂತ ರೇಡಿಯೋ ಕುಂದಾಪುರ ಪರವಾಗಿ ವೇದಿಕೆಯಲ್ಲಿ ಕೇಳಿದ್ದೆ. ಸರ್ ರೇಡಿಯೋ ಕುಂದಾಪುರಕ್ಕೆ ಬಂದು ಮಾತಾಡಬೇಕು. ನಮ್ಮ ಕಾಲೇಜನ್ನು ಹೆಮ್ಮೆಯಿಂದ ಮುನ್ನಡೆಸ್ತಿದ್ರು. ನೀವು ತುಂಬ ಅವಾರ್ಡೆಲ್ಲ ತರಿಸಿಕೊಟ್ಟಿದ್ರಿ. ಇಲ್ಲಿ ಬಂದು ವಾತಾವರಣ ಕಂಡಾಗ ನನಗೆ ತುಂಬ ಖುಷಿ ಆಯಿತು. ನೀವು ರೇಡಿಯೋ ಕುಂದಾಪುರ ಬರಕ್ಕೆ, ನಮ್ಮ ಕಾಲೇಜ್ ಬಗ್ಗೆ ಮಾತಾಡೋಕ್ಕೆ ಅಂತ ಆದಷ್ಟು ಬೇಗ ನೀವು ವಿಧಾನ ಬಂದರೆ ನೀವು ಯಾವಾಗ ಕೇಳಿದ್ರೆ ಆ ರೀತಿ ನಾನು ಮಾಡಿಕೊಡ್ತೆ. ಅದ್ರ ಜೊತೆಗೆ ಮಕ್ಕಳು ನೀವು ಯಾರು ಮಾತಾಡೋಕ್ಕೆ ನಾನು ಕಮ್ಮಿ ಹೆಚ್ಚು ಅಂತಿಲ್ಲ, ಯಾರು ಬಂದರೂ ನಾವು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ. ಆಮೇಲೆ ನಿಮ್ಮಲ್ಲಿ ಹಿರಿಯರು ಯಾರಿದ್ರೆ, ರೈತರು ಯಾರಿದ್ರು, ಒಳ್ಳೆ ಟ್ಯಾಲೆಂಟು, ಯಾವುದೋ ಒಂದು ಜಾನಪದ ಗೀತೆ ಏನು ಮಾಡಿದ್ರು ರೇಡಿಯೋ ಕುಂದಾಪುರ
ಮಾತಾಡೋದು ನಿಮ್ಮ ಊರ ಭಾಷೆ, ನಮ್ಮ ಊರಿನ ಭಾಷೆ ಬೆಳೆಸಿ ಅಭಿವೃದ್ಧಿ ಪಡಿಸೋದು ನಮ್ಮ ಕರ್ತವ್ಯ. ನಿಮ್ಮ ಸಹಕಾರ ಇರಲಿ. ನೀವು ಎಷ್ಟೊತ್ತಿ ಬೇಕಾದ್ರೂ ಬನ್ನಿ, ನಾನು ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ ಮಕ್ಕಳೇ. ನೀವು ಯಾರೇ ರೆಡಿ ಕುಂದ್ರೆ ಬಂದರೂ ಮಾತಾಡಲಿಕ್ಕೆ ಅವಕಾಶ ಕೊಡ್ತೀನಿ. ನಂಬರ್ ತಗೊಳ್ಳಿ, ಎಲ್ಲ ತಗೊಳ್ಳಿ.